ಮಹಾಗಣಾಧಿಪತಯೇ ನಮಃ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಳಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 ತಾರಕ ಬ್ರಹ್ಮಯೋಗದಿಂದ ಶ್ಲೋಕಗಳು ಮತ್ತು ಅದರ ಅರ್ಥ. ಶ್ಲೋಕ 1-2. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಮಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಅರ್ಥ. ಅರ್ಜುನನು ಕೇಳಿದನು, ಹೇ ಪುರುಷೋತ್ತಮ, ಬ್ರಹ್ಮ ಎಂದರೇನು? ಆತ್ಮ ಎಂದರೇನು? ಕರ್ಮ ಎಂದರೇನು? ಭೌತಿಕ ಜಗತ್ತು ಎಂದರೇನು? ದೇವತೆಗಳು ಯಾರು? ಯಜ್ಞದ ಅಧಿಕಾರಿ ಯಾರು? ಮತ್ತು ಅವನು ಎಲ್ಲರ ದೇಹದಲ್ಲಿ ಹೇಗೆ ನೆಲೆಸಿದ್ದಾನೆ? ಹೇ ಮಧುಸೂದನ, ಆತ್ಮ ಸಂಯಮಿಗಳು ಮರಣ ಕಾಲದಲ್ಲಿ ನಿನ್ನನ್ನು ಹೇಗೆ ತಿಳಿಯುತ್ತಾರೆ? ಶ್ಲೋಕ 3. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗಃ ಕರ್ಮ ಸಂಜ್ಞಿತಃ. ಅರ್ಥ. ಭಗವಾನ್ ಶ್ರೀಕೃಷ್ಣನು ಉತ್ತರಿಸಿದನು, ನಾಶರಹಿತ ಪರತತ್ವವೇ ಬ್ರಹ್ಮ ಎನ್ನಲಾಗಿದೆ ಮತ್ತು ಜೀವದ ಆಧ್ಯಾತ್ಮಿಕ ಮೂಲ ಸ್ವಭಾವವೇ ಆತ್ಮ ಎನ್ನಲಾಗಿದೆ. ಜನನ, ಜೀವಿತ ಕಾಲ ಮತ್ತು ಮರಣವನ್ನು ಉಂಟು ಮಾಡುವಂತಹುದೇ ಕರ್ಮ. ಶ್ಲೋಕ 4. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ. ಅರ್ಥ. ಈ ಭೌತಿಕ ಅಭಿವ್ಯಕ್ತಿಯು ಸತತವಾಗಿ ಬದಲಾಗುವಂತಹದ್ದು ಎಂದು ನಿರೂಪಿಸಲಾಗಿದೆ ಮತ್ತು ಈ ಭೌತಿಕ ಲೋಕವು ಪರಮ ಪುರುಷನ ಲೌಕಿಕ ರೂಪವಾಗಿದೆ. ಎಲ್ಲ ಜೀವಾತ್ಮರಲ್ಲಿ ನೆಲೆಸಿರುವ ನಾನು ಎಲ್ಲ ಯಜ್ಞಗಳ ಒಡೆಯನಾಗಿರುವೆ. ಶ್ಲೋಕ 5. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅರ್ಥ. ಮರಣಕಾಲದಲ್ಲಿ ನಿರ್ದಿಷ್ಟವಾಗಿ ನನ್ನನ್ನೇ ಸ್ಮರಿಸುತ್ತಾ ದೇಹವನ್ನು ತೊರೆದವನು ನನ್ನ ಸ್ವಭಾವವನ್ನು ಗಳಿಸುತ್ತಾನೆ. ಇದರ ಬಗ್ಗೆ ಸಂಶಯವೇ ಇಲ್ಲ. ಶ್ಲೋಕ 6. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜ್ಯತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವಭಾವಿತಃ. ಅರ್ಥ. ಓ ಕೌಂತೇಯ, ಮರಣಕಾಲದಲ್ಲಿ ಯಾವ ಚಿಂತನೆಯೊಂದಿಗೆ ದೇಹವನ್ನು ತೊರೆಯುತ್ತಾರೋ ನಿಶ್ಚಯವಾಗಿ ಅದನ್ನೇ ಪಡೆಯುತ್ತಾರೆ. ಶ್ಲೋಕ 7. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯರ್ಪಿತಮನೋ ಬುದ್ಧಿರ್ಮಾಮೇವೈಷ್ಯಸ್ಯ ಸಂಶಯಃ. ಅರ್ಥ. ಹಾಗಾಗಿ ಯಾವಾಗಲೂ ನನ್ನನ್ನು ಸ್ಮರಿಸುತ್ತಾ ಯುದ್ಧ ಮಾಡು. ನಿನ್ನ ಮನಸ್ಸು ಮತ್ತು ಬುದ್ಧಿಗಳೆರಡನ್ನೂ ನನಗೆ ಸಮರ್ಪಿಸು. ಖಂಡಿತವಾಗಿ ನೀನು ನನ್ನನ್ನು ಪಡೆಯುತ್ತೀ. ಶ್ಲೋಕ 8. ಅಭ್ಯಾಸಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಅರ್ಥ. ಯೋಗದ ಆಚರಣೆಯನ್ನು ಮಾಡುವವನು ಆ ಮಾರ್ಗವನ್ನು ಬಿಟ್ಟು ಅಡ್ಡಾಡದೆ ಮನಸ್ಸನ್ನು ಏಕಾಗ್ರಗೊಳಿಸಿ ಪರಮ ಪುರುಷನನ್ನು ಧ್ಯಾನಿಸಿದರೆ ಖಂಡಿತವಾಗಿ ಅವನನ್ನು ಪಡೆಯುತ್ತಾನೆ. ಶ್ಲೋಕ 9.
ಕವಿಂ ಪುರಾಣಮನುಶಾಸಿತಾರಂ ಅಣೋರಣೀಯಾನ್ ಸಮನ್ಮುಸ್ಮರೇದ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಅರ್ಥ: ಪರಮಪುರುಷನನ್ನು ಎಲ್ಲವನ್ನೂ ತಿಳಿದವ, ಅನಾದಿ ಪುರುಷ, ಪರಮ ನಿಯಂತ್ರಕ, ಅಣುವಿಗಿಂತಲೂ ಸಣ್ಣದಾಗಿರುವವನು, ಹಾಗಿದ್ದು ಜಗತ್ತಿನ ಎಲ್ಲ ವಸ್ತುಗಳಿಗೆ ಆಧಾರವಾಗಿರುವವನು, ಊಹೆಗೆ ನಿಲುಕದ ರೂಪವುಳ್ಳವನು, ಸೂರ್ಯನಂತೆ ಪ್ರಜ್ವಲಿಸುವವನು ಮತ್ತು ಭೌತಿಕ ಪ್ರಕೃತಿಗೆ ಅತೀತನಾದವನು ಎಂಬುದಾಗಿ ಧ್ಯಾನಿಸಬೇಕು. ಶ್ಲೋಕ 10. ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರೂರ್ವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪ್ಪೈತಿ ದಿವ್ಯಂ. ಅರ್ಥ: ಮರಣಕಾಲದಲ್ಲಿ ಭಕ್ತಿಪೂರ್ವಕ ಯೋಗ ಬಲದಿಂದ ಪ್ರಾಣವಾಯುವನ್ನು ಭ್ರೂಮಧ್ಯ ಪ್ರದೇಶಕ್ಕೆ ಸೆಳೆದುಕೊಂಡು ಸ್ಥಿರ ಮನಸ್ಸಿನಿಂದ ಪರಮ ಪುರುಷನನ್ನು ಧ್ಯಾನಿಸುವವನು ನಿಶ್ಚಯವಾಗಿ ಅವನ ದಿವ್ಯ ನಾಮವನ್ನು ಸೇರುತ್ತಾನೆ. ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 ತಾರಕ ಬ್ರಹ್ಮಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಸರ್ವೇ ಜನ ಸುಖಿನೋ ಭವಂತು.